ಅವಳ ಸಿಂಗಿಂಗ್ ಜರ್ನಿ ಬಗ್ಗೆ ಹೇಳೋದಾದರೆ ಅವಳು ತುಂಬ ಸಣ್ಣವಳಿರುವಾಗಲೇ ಅಂದರೆ ಈಗ ನಮ್ಮ ಫಂಕ್ಷನ್ಸಿಗೆಲ್ಲ ಹೋಗುವಾಗ ಅಲ್ಲಿ ಬ್ಯಾಂಡ್ ನೋಡಿ ಆ ಮ್ಯೂಸಿಕ್ ನೋಡಿ ಅವಳಿಗೆ ಏನೋ ಇಂಟ್ರೆಸ್ಟ್ ಬರ್ತಾಯಿತ್ತು. ನಾನು ಸಹ ಅವರ ಥರ ಹಾಡಬೇಕು, ನಾನು ಸಹ ಡ್ರಮ್ಸ್ ಹೊಡಿಬೇಕಂತ. ಸೊ ಅಲ್ಲಿಂದ ನಮಗೇನೋ ಅನಿಸ್ತು ಅವಳಿಗೆ ಮ್ಯೂಸಿಕಲ್ಲಿ ಸ್ವಲ್ಪ ರುಚಿ ಇದೆ ಅಂತ. ಅದಾದಮೇಲೆ ಟಿ ವಿಯಲ್ಲೆಲ್ಲ ಆ್ಯಡ್ಸ್ ಇರುವಾಗ, ಇದು ತುಂಬ ಸಣ್ಣವಳಿರುವಾಗ ಆಲ್ಮೋಸ್ಟ್ LKG UKG ಯಲ್ಲಿರುವಾಗ ಅವಳಿಗೆ ಟಿ ವಿಯಲ್ಲಿ ಆ್ಯಡ್ಸ್ ಎಲ್ಲ ನೋಡುವಾಗ ಅದನ್ನು ಇಮಿಟೇಟ್ ಮಾಡಲಿಕ್ಕೆ ಟ್ರೈ ಮಾಡ್ತಿತ್ತು ಮ್ಯೂಸಿಕ್ ಆ್ಯಡ್ಸ್ ಬರುವಾಗ. ಸೊ ಅಲ್ಲಿ ನಮಗೆ ಗೊತ್ತಾಯಿತು ಅವಳಿಗೆ ಓಕೆ ಮ್ಯೂಸಿಕಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇದೆ, ನಾವು ಅದನ್ನು ಬೂಸ್ಟ್ ಮಾಡಬೇಕಂತ. ಸೊ ನನ್ನ ಫ್ಯಾಮಿಲಿ, ನನ್ನ ಪೇರೆಂಟ್ಸ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಅದಾದಮೇಲೆ ಅವಳಿಗೆ ಫಸ್ಟ್ ಸ್ಟೇಜ್ ಸಿಕ್ಕಿತ್ತು ಅಂದರೆ ನಮ್ಮದು ಚರ್ಚಲ್ಲಿ ಹೋಲಿ ಕಮ್ಯುನಿಯನ್ ಇರುವಾಗ ಅವಳ ಕ್ಲಾಸಿಂದ ಅವಳಿಗೆ ಸಾಮ್ ಹಾಡಲಿಕ್ಕೆ ಸೆಲೆಕ್ಟ್ ಮಾಡಿದರು. ಸೊ ಅದಾದಮೇಲೆ ನಾವು ಅವಳಿಗೆ ವಾಯ್ಸ್ ಇದೆ, ಇನ್ನೂ ಅದು ಕಲ್ಚರ್ ಆಗಬೇಕಂತ ಕರ್ನಾಟಕ ಮ್ಯೂಸಿಕ್ ಕ್ಲಾಸಿಗೆ ಹಾಕಿದ್ವಿ. ಅದಾದಮೇಲೆ ಅವಳ ಜೂನಿಯರ್ ಕಂಪ್ಲೀಟ್ ಮಾಡಿ ಈಗ ಸೀನಿಯರ್ ಮಾಡ್ತಿದ್ದಾಳೆ. ಅದನ್ನು ಬಿಟ್ಟು ಹಲವಾರು ಕಾಲೇಜಲ್ಲಿ ಸ್ಕೂಲಲ್ಲಿ ಪರ್ಫಾರ್ಮೆನ್ಸ್ ಇದ್ದರೆ, ಇಲ್ಲ ಕಾಂಪಿಟೇಷನ್ಸ್ ಇದ್ದರೆ, ಪ್ರತಿಭಾ ಗರ್ಜೆ ಆಗಲಿ, ಇಲ್ಲಾಂದರೆ ಚರ್ಚಲ್ಲಿ ಕಾಂಪಿಟೇಷನ್ಸ್ ಇದ್ದರೆ ಅವರನ್ನು ಕರಿತಾ ಇದ್ದರು. ಸೊ ಹಾಗೆ ಹಲವಾರು ಪ್ರೈಸಸ್ ಕೂಡ ಅವಳಿಗೆ ಸಿಕ್ಕಿದೆ. ಅವಳು ಬಾನಲ್ಲು ನೀನೆ ಅಂತ ಹಾಡು ನನಗೆ ಡೆಡಿಕೇಟ್ ಮಾಡಿ ಹಾಡಿದ್ದಾಳೆ. ತುಂಬ ಖುಷಿಯಾಯಿತು, ತುಂಬ ಚೆನ್ನಾಗಿ ಹಾಡಿದ್ದಾಳೆ. ಅವಳಿಗೆ ಈ ವೇದಿಕೆ ಸಿಕ್ಕಿದ್ದಕ್ಕೆ ನಾನು ದೈಜ್ ವರ್ಲ್ಡ್ ಉಡುಪಿ ಇವರಿಗೆ ಧನ್ಯವಾದ ಹೇಳುತ್ತೇನೆ. ಸುಮಾರು 100 ಕಂಟೆಸ್ಟೆಂಟ್ಸ್ ಅವರಿದ್ದರು. ಅದರಲ್ಲಿ ಟಾಪ್ 20ಗೆ ಸೆಲೆಕ್ಟ್ ಆಗಿ ಬಂದದ್ದೇ ನಮಗೆ ಒಂದು ದೊಡ್ಡ ವಿಷಯ. ಬಿಕಾಸ್ ಅವಳಿಗೆ ಕನ್ನಡ ಅಷ್ಟು ಬರಲ್ಲ. ಸೊ ಅವಳು ತುಂಬ ಹೆಸಿಟೇಟ್ ಮಾಡ್ತಿದ್ಲು ಕನ್ನಡದಲ್ಲಿ ಮಾತಾಡಲಿಕ್ಕೆ. ಅದಕ್ಕೋಸ್ಕರ ಕಾಂಪಿಟೇಷನ್ಸ್ ಕೂಡ ಅವಳು ಕೊಂಕಣಿ ದೈಜ್ ವರ್ಲ್ಡ್ ಮ್ಯಾಂಗ್ಳೂರಲ್ಲಿ ಜಿಗಿಬಿ ಗಿತಾರ ಅಂತ ಒಂದು ರಿಯಾಲಿಟಿ ಶೋ ಇತ್ತು, ಅದರಲ್ಲಿ ಫೈನಲಿಸ್ಟ್ ಆಗಿ ಬಂದಿದ್ಲು. ಅದಾದಮೇಲೆ ಅವಳು ಬೇರೆ ಸಣ್ಣ ಸಣ್ಣ ಕಾಂಪಿಟೇಷನ್ಸಲ್ಲಿ ಮಾತ್ರ ಭಾಗವಹಿಸ್ತಿದ್ಲು. ಆದರೆ ಇದು ಅವಳ ಫಸ್ಟ್ ಕನ್ನಡ ರಿಯಾಲಿಟಿ ಶೋ. ಅದಕ್ಕೆ ನಾವು ತುಂಬ ಸ್ಟಾರ್ಟಿಂಗ್ ತುಂಬ ಹೆಸಿಟೇಟ್ ಮಾಡ್ತಿದ್ಲು. ಬಟ್ ಈಗ ನಾವು ತುಂಬ ಮೋಟಿವೇಟ್ ಮಾಡಿ ಫೈನಲಿ ಈ ಶೋಗೆ ಅವಳು ಬಂದಿದ್ದಾಳೆ. ಆ್ಯಂಡ್ ಅದರಲ್ಲಿ ಸಹ ಟಾಪ್ 20ಗೆ ಸೆಲೆಕ್ಟ್ ಆಗಿದ್ದಾಳೆ. ಸೊ ಅದು ನೋಡಿ ನಮಗೆ ತುಂಬ ಖುಷಿ ಆಗ್ತಿದೆ.